ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಹಂತಕ ಕೊನೆಗೂ ಅರೆಸ್ಟ್. ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದ ವಿಶ್ವ ಅಲಿಯಾಸ್ ಗಿರೀಶ್ನನ್ನ ಲಾಕ್ ಮಾಡಿದ ಪೊಲೀಸರು. ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ರೇಣುಕಾ ಸುಕುಮಾರ್ ಮಾಹಿತಿ. ಅಂಜಲಿ ನಿವಾಸಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ. ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಆಗಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ತರಾಟೆ. ನೇಹಾ ಪ್ರಕರಣ ನಡೆದ ನಂತರವೂ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ ಅಂತ ಆಕ್ರೋಶ. ಅಂಜಲಿ ಇಲ್ಲದ ನೋವಿನ ನಡುವೆಯೇ ಆಕೆಯ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ. ಅಂಜಲಿ ಕೊಲೆಯಾದ ಮನೆ ಬಿಡುವಂತೆ ಮನೆಯ ಓನರ್ ಒತ್ತಾಯ. ಏಕಾಏಕಿ ಮನೆ ಬಿಡು ಅಂದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಅಂಜಲಿ ಸಹೋದರಿ ಸಂಜನಾ ಅಳಲು. ಇಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣರ ರೆಗ್ಯುಲರ್ ಬೇಲ್ ತೀರ್ಮಾನ. ಈಗಾಗಲೇ ಮಧ್ಯಂತರ ಜಾಮೀನು ನೀಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ. ಇಂದು ಮತ್ತೆ ವಾದ ಆಲಿಸಿ ರೆಗ್ಯುಲರ್ ಬೇಲ್ ತೀರ್ಮಾನ. ಧಾರಾಕಾರ ಮಳೆಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಜನರು ಹೈರಾಣು. ಸೂಕ್ತ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಬ್ಯಾಳಿಕಾಟದಲ್ಲಿನ 5 ಅಂಗಡಿಗಳಿಗೆ ನುಗ್ಗಿದ ಮಳೆ ನೀರು. ನಿರಂತರ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ, ವಾಹನ ಸವಾರರ ಪರದಾಟ. ಐಸಿಸ್ ನಂಟು ಕೇಸ್ನಲ್ಲಿ ಬಂಧನವಾಗಿದ್ದ ಮಂಗಳೂರಿನ ರೆಹಮಾನ್ಗೆ ಜಾಮೀನು. ಉಳ್ಳಾಳದ ಮಾಜಿ ಶಾಸಕ ಇದಿನಬ್ಬರ್ ಮೊಮ್ಮಗ ಅಮರ್ ಅಬ್ದುಲ್ ರೆಹಮಾನ್ಗೆ ಬೇಲ್. ಸುದೀರ್ಘ ವಿಚಾರಣೆ ಬಳಿಕ ಜಾಮೀನು ನೀಡಿದ ದೆಹಲಿ ಹೈಕೋರ್ಟ್. ಮೊದಲು ₹100 ಬರ್ತಿದ್ದ ಕರೆಂಟ್ ಬಿಲ್ ಈಗ ₹400ರಿಂದ ₹500 ಬರ್ತಾ ಇದೆ. ಹೆಸ್ಕಾಂ ನೀಡಿದ ಕರೆಂಟ್ ಬಿಲ್ ನೋಡಿದ ಗದಗದ ಗಂಗಿಮಡಿ ಬಡಾವಣೆ ಮಹಿಳೆಯರು ಕಂಗಾಲು. ಉಚಿತ ವಿದ್ಯುತ್ ಹೆಸರಲ್ಲಿ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅಂತ ಮಹಿಳೆಯರ ಆಕ್ರೋಶ. ಆಹಾರ ಅರಸಿ ರೈತರ ಜಮೀನಿಗೆ ಎಂಟ್ರಿ ಕೊಟ್ಟ ಮೊಸಳೆ. ಯಾದಗಿರಿಯ ಕುರಕುಂದಿ ಗ್ರಾಮದ ರೈತರ ಜಮೀನಿಗೆ ಆಗಮಿಸಿದ ಮೊಸಳೆ ಕಂಡು ರೈತ ಕಂಗಾಲು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮೊಸಳೆ ರಕ್ಷಣೆ. ಕೇಂದ್ರದ ಬರ ಪರಿಹಾರವನ್ನ ರೈತರಿಗೆ ನೀಡದೆ ಪ್ರಗತಿ ಕೃಷ್ಣ ಬ್ಯಾಂಕ್ನಿಂದ ಸಾಲಕ್ಕೆ ಜಮೆ ಆರೋಪ. ಯಾದಗಿರಿಯ ಸಿದ್ದಾಪುರ ಗ್ರಾಮದ 30ಕ್ಕೂ ಹೆಚ್ಚು ರೈತರು ಆಕ್ರೋಶ. ಹಣ ವಿತ್ಡ್ರಾ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಕೋವಿಶೀಲ್ಡ್ ಲಸಿಕೆಯ ಆತಂಕದ ನಡುವೆ ಕೋವ್ಯಾಕ್ಸಿನ್ ಅಲ್ಲೂ ಸೈಡ್ ಎಫೆಕ್ಟ್ ದೃಢ. ಭಾರತ್ ಬಯೋಟೆಕ್ ಸಂಶೋಧನೆಯಲ್ಲಿ ಲಸಿಕೆ ಪಡೆದ 1/3 ಜನರಲ್ಲಿ ಸೈಡ್ ಎಫೆಕ್ಟ್. ಲಸಿಕೆ ಪಡೆದ ವರ್ಷದ ಬಳಿಕ ಅಡ್ಡ ಪರಿಣಾಮವೆಂದು ಬನಾರಸ್ ಹಿಂದೂ ವಿವಿ ಸಂಶೋಧಕರ ವರದಿ. ವಿದೇಶಿಗರಿಂದ ಭಾರತೀಯ ಸಂಸ್ಕೃತಿ ಮೇಲೆ ಹೆಚ್ಚಾಗ್ತಾ ಇದೆ ಒಲವು. ಕಡಲ ತಡಿಯ ತುಳು ಭಾಷೆಗೆ ಅಮೆರಿಕನ್ ಪ್ರಜೆ ಫಿದಾ. ಸ್ನೇಹಿತರೊಂದಿಗೆ ಮಾತಾಡಿ ವಿಡಿಯೋ ನೋಡಿಯೇ ತುಳು ಕಲಿತ ಸ್ಯಾಮ್. ಸಂಸದೆ ಸ್ವಾತಿ ಮಲಿವಾಲ್ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಸಂಬಂಧ ಕೇಜ್ರಿವಾಲ್ ಪಿಎ ವಿರುದ್ಧ ಎಫ್ಐಆರ್. ಆಪ್ತ ಸಹಾಯಕ ಬಿಭವ್ ಕುಮಾರ್ ವಿರುದ್ಧ ಎಫ್ಐಆರ್. ಪ್ರಕರಣದ ಬಗ್ಗೆ ಸ್ವಾತಿ ಮಲಿವಾಲ್ ಲಿಖಿತ ದೂರು ದಾಖಲು. ಶತಾಯಗತಾಯ ಮತ್ತೆ ರಾಯ್ಬರೇಲಿ ಗೆಲ್ಲಲು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ತಂತ್ರ. ಅಖಾಡದಲ್ಲಿ ಸಹೋದರನ ಪರ ಪ್ರಿಯಾಂಕಾ ಗಾಂಧಿ ಭರ್ಜರಿ ರೋಡ್ ಶೋ. ರಾಯ್ಬರೇಲಿಯಲ್ಲಿ ಮೆರವಣಿಗೆ ನಡೆಸಿ ಮತ ಶಿಕಾರಿ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಏಕಾಂಗಿ ಸ್ಪರ್ಧೆ ಮಾಡಿದ್ರೂ ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟದ ಜೊತೆಗಿರಲಿದೆ. ನಾವು ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದ್ದು ಕೇಂದ್ರದಲ್ಲಿ ಸರ್ಕಾರ ರಚಿಸುತ್ತೇವೆ. ಹಳ್ಳಿಯಾದಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿಯಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿಕೆ. ಬಿಸಿಲಿನ ಬೇಗೆಯಿಂದ ಹೈರಾಣಾಗಿದ್ದ ತೆಲಂಗಾಣದ ಹೈದರಾಬಾದ್ನಲ್ಲಿ ಭಾರೀ ಮಳೆ. ಎಡೆಬಿಡದೆ ಸುರಿದ ಮಳೆಯಿಂದಾಗಿ ನಗರದ ಹಲವೆಡೆ ರಸ್ತೆಗಳು ಜಲಾವೃತ. ಮ್ಯಾನ್ಹೋಲ್ ಒಡೆದು ರಸ್ತೆ ಕುಸಿತುಕೊಂಡು ಸಾರ್ವಜನಿಕರಿಗೆ ಸಮಸ್ಯೆ.
ಅಮೇಥಿಯಲ್ಲಿ ಸೋಲಿಸಿದ ರೀತಿಯಲ್ಲೇ ರಾಯ್ಬರೇಲಿಯಲ್ಲೂ ರಾಹುಲ್ ಗಾಂಧಿ ಸೋಲು. ಜೂನ್ 4ರಂದು ಫಲಿತಾಂಶ ಬರ್ತಾ ಇದ್ದಂತೆ ಯುವರಾಜ ವಿದೇಶಕ್ಕೆ ತೆರಳುತ್ತಾರೆ. ಉತ್ತರ ಪ್ರದೇಶದ ಪ್ರತಾಪ್ಗಢದಲ್ಲಿ ಪ್ರಚಾರದ ವೇಳೆ ರಾಗಾ ವಿರುದ್ಧ ಪ್ರಧಾನಿ ಮೋದಿ ವ್ಯಂಗ್ಯ. ಅಟಲ್ ಸೇತು ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಮಾತಿಗೆ ಪ್ರಧಾನಿ ಮೋದಿ ಮೆಚ್ಚುಗೆ. ರಶ್ಮಿಕಾ ಮಂದಣ್ಣ ಮಾಡಿದ ವಿಡಿಯೋ ಹಂಚಿಕೊಂಡ ಮೋದಿ, ಜನರ ಜೀವನವನ್ನ ಸುಧಾರಿಸೋಕ್ಕಿಂತ ಹೆಚ್ಚು ತೃಪ್ತಿಕರವಾದದ್ದೇನೂ ಇಲ್ಲ ಅಂತ ಪೋಸ್ಟ್. ಗುಜರಾತ್ ವರ್ಸಸ್ ಹೈದರಾಬಾದ್ ನಡುವಿನ ಪಂದ್ಯ ಮಳೆಯಿಂದ ರದ್ದು. 1 ಅಂಕ ಪಡೆದುಕೊಂಡು ಪ್ಲೇ ಆಫ್ಗೆ ಎಸ್ಆರ್ಎಚ್ ಅಧಿಕೃತ ಪ್ರವೇಶ. ಇಂದು ಮುಂಬೈ ವರ್ಸಸ್ ಲಕ್ನೋ ತಂಡಗಳ ಮುಖಾಮುಖಿ. ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಚಿತ್ರ ಎ ಸಿನಿಮಾ ಇಂದು ರಿಲೀಸ್. ನಿರ್ದೇಶನದ ಜೊತೆಗೆ ಉಪೇಂದ್ರ ನಟನಾಗಿ ಕಾಣಿಸಿಕೊಂಡ ಸಿನಿಮಾ ಮರು ಬಿಡುಗಡೆ. ಪ್ರೇಕ್ಷಕರ ಪ್ರತಿಕ್ರಿಯೆ ನೋಡಲು ನಟ ಉಪ್ಪಿ ಕಾತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.